ನಿಮ್ಮ ತಾಯಿಯವರೇನಾದರೂ 40ರಿಂದ 50 ವರ್ಷದವರಾಗಿದ್ರೆ ಮುಂದಿನ ಮದರ್ಸ್ ಡೇ ಹೊತ್ತಿಗೆ ಅವರು ತುಂಬಾ ನೋವು ಅನುಭವಿಸಬೇಕಾಗುತ್ತೆ. ನಾನು ಹೇಳೋ ಈ 3 ಕೆಲಸ ನೀವು ಮಾಡದೇ ಇದ್ರೆ, ಮೊದಲನೇದಾಗಿ ಫ್ಲಾಕ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಸೆಸಮೆ ಸೀಡ್ಸ್ ಅಂತ ಹಾರ್ಮೋನ್ ಬ್ಯಾಲೆನ್ಸಿಂಗ್ ಫುಡ್ಗಳನ್ನ ಅವ್ರ ಡಯಟ್ ಅಲ್ಲಿ ಆಡ್ ಮಾಡ್ತಾ ಹೋಗಿ. ಯಾಕಂದ್ರೆ ಅವರು ಇಷ್ಟರಲ್ಲೇ ಮೆನೋಪಾಸ್ ಅಟೆಂಡ್ ಆಗ್ತಾರೆ, ಅಂದ್ರೆ ಅವರ ಪೀರಿಯಡ್ಸ್ ಕಂಪ್ಲೀಟ್ ನಿಂತೋಗುತ್ತೆ. ಇಂಥ ಸಮಯದಲ್ಲಿ ಬಹಳಷ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಎರಡನೇದಾಗಿ ಐರನ್ ರಿಚ್ ಫುಡ್ಸ್, ನುಗ್ಗೆ ಸೊಪ್ಪಾಗಿರ್ಬೋದು, ಪಾಲಕ್ ಸೊಪ್ಪಾಗಿರ್ಬೋದು, ರಾಗಿಗಳಂತ ಆಹಾರಗಳನ್ನ ಅವರಿಗೆ ತುಂಬಾ ಕೊಡಿ. ಯಾಕಂದ್ರೆ ಇಷ್ಟು ವರ್ಷ ಮೆನ್ಸುರೇಷನ್ ಅಲ್ಲಿ ಸಾಕಷ್ಟು ಬ್ಲಡ್ ಲಾಸ್ ಆಗಿ ಅವರು ಅನಿಮಿಕ್ ಕೂಡ ಆಗಿರ್ತಾರೆ. ಅಂದ್ರೆ ಅವರಿಗೆ ಮೈಕೈ ನೋವು, ಏನೋ ಕೆಲಸ ಮಾಡಿದ್ರು ಬಹಳ ಸುಸ್ತಾಗ್ತಾ ಇರೋದು, ಈ ರೀತಿಯೆಲ್ಲ ಆಗ್ತಾ ಇರುತ್ತೆ. ನಿಮ್ಗಳಿಗೆ ಹೇಳಿರೋಲ್ಲ ಅಷ್ಟೇ. ಮೂರನೇದು ತುಂಬಾ ಇಂಪಾರ್ಟೆಂಟ್, ಕೇಳಿಸ್ಕೊಳ್ಳಿ, ಅವರ ಜೊತೆ ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡಿ. ಯಾಕಂದ್ರೆ ಹಾರ್ಮೋನ್ಸ್ ಚೇಂಜಿಂಗ್ ಪೀರಿಯಡ್ ಅನ್ನೋದು ಅಷ್ಟು ಈಸಿ ಇರೋದಿಲ್ಲ. ಇಂಥ ಸಮಯದಲ್ಲಿ ಅವರಿಗೆ ಹೆಚ್ಚಿಗೆ ಎಮೋಷನಲ್ ಸಪೋರ್ಟ್ ಬೇಕಾಗಿರುತ್ತೆ. ಮಕ್ಕಳ ಪ್ರೀತಿಗಿಂತ ಬೆಸ್ಟ್ ಎಮೋಷನಲ್ ಸಪೋರ್ಟ್ ಬೇರೊಂದಿಲ್ಲ. ಹಾಗಾಗಿ ಅವರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ. ಇನ್ನಷ್ಟು ಆರೋಗ್ಯಕರ ಮಾಹಿತಿಗಾಗಿ ಅಂದನೂರ್ ವೆಲ್ನೆಸ್ ಪೇಜ್ ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರಕೃತಿಯೊಂದಿಗೆ ಬದುಕಿ ಆರೋಗ್ಯದಿಂದಿರಿ. ಧನ್ಯವಾದಗಳು.